ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮನೆಯಲ್ಲಿಯೇ ಒಂದು ನಿಪ್ಪಟ್ಟು ಮಾಡುವಂಥ, ಮಕ್ಕಳಿಗೆಲ್ಲ ಒಳ್ಳೆಯದದು, ಗರಿಗರಿಯಾಗಿರ್ತದೆ. ಈಗ ಮತ್ತೆ ಮಳೆಯೆಲ್ಲ, ಸಾಯಂಕಾಲ ಸ್ನ್ಯಾಕ್ಸ್ ಮತ್ತು ಟಿಫಿನ್ಗೆಲ್ಲ ಹಾಕ್ಬೋದು ಮಕ್ಕಳಿಗೆಲ್ಲ. ಮನೆಯಲ್ಲಿ ಮಾಡಿದ್ದು ಹಾಕಿದರೆ ಅಂತ ಸಹ ಹೇಳುವುದಿಲ್ಲ. ಹಾಗೆಯೇ ನಾನು ಅದಕ್ಕೆ ಉಂಟಲ್ಲ, ಮೆಜರ್ಮೆಂಟಲ್ಲಿ ಒಂದು ಸಣ್ಣ ಬೌಲಲ್ಲಿ ಒಂದು ಬೌಲ್ ಉಂಟಲ್ಲ ನೆಲಕಡಲೆ ಬೀಜ ತಗೊಂಡಿದ್ದೇನೆ. ಈಗ ನಾನು ಹುರಿಯುವ. ಒಳ್ಳೆದು ಸಿಗಬೇಕು, ಅದರ ಸಿಪ್ಪೆ ಎಲ್ಲ ತೆಗಿಲಿಕ್ಕೆ ಉಂಟು. ಅದು ಸಿಪ್ಪೆ ಹೊಡೆಯುವಾಗ ನಿಮಗೆ ಗೊತ್ತಾಗ್ತದೆ. ಇದು ಸ್ವಲ್ಪ ಹೊತ್ತಾಗ್ತದೆ ಇದು ಹುರಿಲಿಕ್ಕೆ ಅಷ್ಟೇ. ನೋಡಿ, ಈಗ ಕಡಲೆ ಬೀಜ ಎಲ್ಲ ಹುಟ್ಟಾಯಿತು. ತುಂಬ ಇದು ಮಾಡೋದು ಬೇಡ, ಇದರದ್ದು ಸಿಪ್ಪೆ ಅಂತೂ ಓಪನ್ ಆಗ್ತದೆ, ಆವಾಗ ನಮಗೆ ಗೊತ್ತಾಗ್ತದೆ ಅದು ಆಯ್ತಂತ. ಈಗ ಇದನ್ನು ಒಂದು ತಟ್ಟೆಗೆ ಹಾಕುವ. ಅದು ತಣ್ಣಗಾಗಬೇಕು, ಅದರ ಸಿಪ್ಪೆ ಎಲ್ಲ ತೆಗಿಬೇಕಲ್ಲ ಅದಕ್ಕೆ. ಈಗ ಮತ್ತೆ ಇದಕ್ಕೆ ಎಂತೆಲ್ಲ ಹಾಕ್ತೇನೆ ಅಂತ ಹೇಳ್ತೇನೆ. ಈಗ ಇದಕ್ಕೆ ಉಂಟಲ್ಲ, ನಾವು ಒಂದು 5 ನಾನು ಮೆಣಸು ತಗೊಂಡಿದ್ದೇನೆ, ಇದು ಒಣಮೆಣಸು. ಇದಕ್ಕೆ ಎಣ್ಣೆ ಎಲ್ಲ ಹಾಕಿ ಫ್ರೈ ಮಾಡಲಿಕ್ಕಿಲ್ಲ, ಹೀಗೇನೆ ಫ್ರೈ ಮಾಡೋದು, ಹೀಗೇನೆ ಸ್ವಲ್ಪ ಫ್ರೈ ಮಾಡೋದು. ಮತ್ತು ಇದಕ್ಕೆ ಉಂಟಲ್ಲ, ಒಂದು ಮುಷ್ಟಿಯಷ್ಟು ನಾನು ಕರಿಬೇವು ಹಾಕಿದ್ದೇನೆ, ಒಂದು ಮುಷ್ಟಿಯಷ್ಟು. ಸ್ವಲ್ಪ ಫ್ರೈ ಆದರೆ ಆಯಿತು. ಈಗ ಇದೆಲ್ಲ ಆಯಿತು. ಈಗ ಇದನ್ನು ತೆಗೆಯುವ. ಇಷ್ಟು ಫ್ರೈ ಆದರೆ ಸಾಕು, ಇಷ್ಟು ಫ್ರೈ ಆದರೆ ಸಾಕು. ಗ್ಯಾಸ್ ಆಫ್ ಮಾಡಿದೆ. ಈಗ ನೆಲಕಡಲೆ ಸಿಪ್ಪೆ ಎಲ್ಲ ತೆಗೆದಾಯಿತು. ಇದನ್ನೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕ್ತೇನೆ. ಈಗ ಇದನ್ನು ಫೈನ್ ಪೇಸ್ಟ್ ಎಲ್ಲ ತರಿಯಾಗಿ ರುಬ್ಬುದು, ನೀರೆಲ್ಲ ಹಾಕಲಿಕ್ಕೆ ಕೆಲಸವಿಲ್ಲ, ನೀರು ಹಾಕದೆ ರುಬ್ಬುದು. ಮತ್ತೆ ಇದಕ್ಕೆ ಎಂತೆಲ್ಲ ಹಾಕ್ತೇನೆ ಅಂತ ಹೇಳ್ತಾ ಹೋಗ್ತೇನೆ. ಮಾಡಿ ನೀವು ಸಹ, ಕ್ರಿಸ್ಪಿಯಾಗಿ ಬರ್ತದೆ. ಅದೇ ನಾನು ಯಾವ ಕಪ್ಪಲ್ಲಿ ನೆಲಕಡಲೆ ತಗೊಂಡಿದ್ದೇನೆ ಅದೇ ಕಪ್ಪಲ್ಲಿ 1 ಕಪ್ ಉಂಟಲ್ಲ ತೆಂಗಿನಕಾಯಿ ತಗೊಂಡಿದ್ದೇನೆ. ಮತ್ತು ಅದೇ ಕಪ್ಪಲ್ಲಿ ಅರ್ಧ ಕಪ್ ಉಂಟಲ್ಲ, ಅರ್ಧ ಕಪ್ ಹುರಿಗಡಲೆ ಹೀಗೆ ಹುರಿಗಡಲೆ ಬರ್ತದೆ, ಅದು ತಗೊಂಡಿದ್ದೇನೆ ಅರ್ಧ ಕಪ್ಪು. ಅದನ್ನು ಸಹ ಮಿಕ್ಸಿಗೆ ಹಾಕ್ತೇನೆ. ಮತ್ತೆ ಉಂಟಲ್ಲ, ಇದು ಹುರಿದ ಇದು ಮೆಣಸು ಮತ್ತು ಕರಿಬೇವು. ಮತ್ತು ಇದಕ್ಕೆ ಉಂಟಲ್ಲ 1 ಸ್ಪೂನ್ ಜೀರಿಗೆ ಹಾಕ್ತೇನೆ, ಫ್ಲೇವರ್ ಎಲ್ಲ ಒಳ್ಳೆಯದು ಕೊಡ್ತದೆ. 1 ಸ್ಪೂನ್ ಜೀರಿಗೆ ಹಾಕ್ತೇನೆ. ಇದು ಹುರಿಲಿಕ್ಕಿಲ್ಲ ಜೀರಿಗೆ. ಇದನ್ನೆಲ್ಲ ನಾನು ಪುಡಿ ಮಾಡಿ ಬರ್ತೇನೆ, ತೋರಿಸ್ತೇನೆ ನಿಮಗೆ ಹೇಗೆ ಪುಡಿ ಮಾಡಿದ್ದೇನೆ ಅಂತ. ಈಗ ನೋಡಿ, ಪುಡಿ ಮಾಡಿ ಬಂದಿದೆ. ಹೀಗೆ ತರಿ ರುಬ್ಬಿದ್ರೆ ಆಯಿತು, ಹೀಗೆ ತರಿ. ಅದು ಕಡಲೆ ಎಲ್ಲ ಸಿಗಬೇಕು ತಿನ್ನುವಾಗ. ಇದನ್ನೆಲ್ಲ ನಾನು ಮಿಕ್ಸಿಂಗ್ ಬೌಲಿಗೆ ಹಾಕ್ತೇನೆ ಎಲ್ಲ ಸಹ. ತೆಂಗಿನಕಾಯಿ ಎಲ್ಲ ಹಾಕಿದೆಲ್ಲ ತುಂಬ ರುಚಿ ಕೊಡ್ತದೆ, ನೀವು ಸಹ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ಮತ್ತಿದ್ದಕ್ಕೆ ನಾನು ಯಾವ ಬೌಲಲ್ಲಿ ನಾನು ಇದು ತಗೊಂಡಿದ್ದೇನೆ, ಕಡಲೆ ಎಲ್ಲ ತಗೊಂಡಿದ್ದೇನೆ, ಅದೇ ಬೌಲಲ್ಲಿ ಅರ್ಧ ಬೌಲ್ ಉಂಟಲ್ಲ ಚಿರೋಟಿ ರವೆ ತಗೊಂಡಿದ್ದೇನೆ, ಇದು ಸಹ ಹಾಕ್ತೇನೆ ಅದಕ್ಕೆ. ಮತ್ತೆ ಉಂಟಲ್ಲ, ನಾವು ಪುಡಿ ಮಾಡುವಾಗ ಇದು ಹಾಕಿದ್ದೇನಲ್ಲ ಜೀರಿಗೆ, ಹೀಗೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಹಾಕ್ತೇನೆ. ಅದು ತಿನ್ನುವಾಗ ನಮಗೆ ಬಾಯಿಗೆ ಸಿಗ್ತದೆ. ಮತ್ತೆ ಉಂಟಲ್ಲ, ಒಂದು ಅರ್ಧ ಸ್ಪೂನು ಅಜ್ವೈನ್, ಓಂಕಾಳು ಅಂತ ಹೇಳ್ತಾರಲ್ಲ, ಅದು ಹಾಕ್ತೇನೆ ಕ್ರಷ್ ಮಾಡಿ ಹೀಗೆ. ಈಗ ನಾವಿದಕ್ಕೆ ಅಕ್ಕಿ ಹಿಟ್ಟು ಹಾಕೋದು. ನಾನಿದರಲ್ಲಿ 3 ಕಪ್ ಅಕ್ಕಿ ಹಿಟ್ಟು ತಗೊಳ್ತೇನೆ. ಎಲ್ಲ ಸಹ ಮೆಜರ್ಮೆಂಟಲ್ಲಿ ತಗೊಂಡ್ರೆ ಉಂಟಲ್ಲ ಕರೆಕ್ಟಾಗಿ ಬರ್ತದೆ. 1 ಕಪ್, 2 ಕಪ್, 1
3 ಕಪ್ ತಗೊಂಡೆ. ಇದಕ್ಕೆ ನಾನೊಂದು ಎರಡು ಸ್ಪೂನ್ ಉಂಟಲ್ಲ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇದು ಬಿಸಿ ಆಯಿತು. ಈಗ ತೆಂಗಿನ ಎಣ್ಣೆ ತಗೊಂಡದ್ದು ನಾನು. ಅದನ್ನು ಇದಕ್ಕೆ ಹಾಕುವ. ಮೊದಲು ನಾನು ಉಂಟಲ್ಲ ಉಪ್ಪು ಹಾಕಿ ಮಿಕ್ಸ್ ಮಾಡ್ತೇನೆ. ಮೊದಲು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ. ಸೋಡಾ ಪುಡಿ ಅದೆಲ್ಲ ಎಂತ ಸಹ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ನಾನು ಸಹ ಮಾಡೋದಿಲ್ಲ ಎಂತ ಸಹ. ಎಲ್ಲ ಉಪ್ಪೆಲ್ಲ ಹಾಕಿ ಒಮ್ಮೆ ಉಂಟಲ್ಲ ಫುಲ್ ಒಮ್ಮೆ ಮಿಕ್ಸ್ ಮಾಡುವ. ಹೀಗೆ ನಾವು ಬಿಸಿ ಬಿಸಿ ಎಣ್ಣೆ ಯಾಕೆ ಹಾಕೋದಂದರೆ ಅದು ಕ್ರಿಸ್ಪಿ ಬರ್ತದೆ ಇದು ಮಾಡುವಾಗ, ಕಟ್ ಮಾಡುವಾಗ. ಅದಕ್ಕೆ ಈಗ ಅದಕ್ಕೆ ಎಣ್ಣೆ ಹಾಕ್ತೇನೆ. ಬಿಸಿ ಬಿಸಿ ಇರಬೇಕು ಎಣ್ಣೆ. ಇದು ಹಾಕುವಾಗ ಉಂಟಲ್ಲ ಗುಳ್ಳೆ ಗುಳ್ಳೆ ಥರ ಬರಬೇಕು. ಹೀಗೆ ಗುಳ್ಳೆ ಗುಳ್ಳೆ ಥರ ಬರಬೇಕು, ಅಷ್ಟು ಬಿಸಿ ಇರಬೇಕು. ಈಗ ಇದಕ್ಕೆ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ತೇನೆ. ಕೈ ಹಾಕಲಿಕ್ಕೆ ಹೋಗಬೇಡಿ, ಬಿಸಿ ಇರ್ತದಲ್ಲ. ಸ್ಪೂನಲ್ಲಿ ಒಂಚೂರು ಹೀಗೆ ಮಿಕ್ಸ್ ಮಾಡಿ. ಮತ್ತೆ ತಣ್ಣಗಾದ್ಮೇಲೆ ಸ್ವಲ್ಪ ಈಗಲೇ ತಣ್ಣಗಾಗ್ತದೆ ಅದು ಎಲ್ಲ ಮಿಕ್ಸ್ ಆಗುವಾಗ. ಮತ್ತು ಕೈಯಲ್ಲಿ ಸ್ವಲ್ಪ ನೀರು ಹಾಕಿ ಹಾಕಿ ನಾದಬೇಕು. ಇದನ್ನು ಪೂರಿ ಹಿಟ್ಟಿನ ಥರ ನಾದಬೇಕು. ನಾವು ಚಪಾತಿ ಹಿಟ್ಟಿನ ಥರ ಟೈಟ್ ಅಲ್ಲ ಮತ್ತು ನೀಡ್ಸ್ ಅಲ್ಲ. ಈಗ ನಾನು ಕೈಯಲ್ಲಿ ಮಿಕ್ಸ್ ಮಾಡ್ತೇನೆ. ಉಪ್ಪೆಲ್ಲ ಚೆಕ್ ಮಾಡಿ. ಈಗ ಫಸ್ಟ್ ಉಂಟಲ್ಲ ಹೀಗೆ ಗಟ್ಟಿ ಹೆಣ್ಬೇಕು. ಹೀಗೆ ಮಾಡಿದರೆ ಉಂಟಲ್ಲ ಒಳ್ಳೇದು ಬರ್ತದೆ. ಅದು ಹಿಟ್ಟಿಗೆ ಉಂಟಲ್ಲ ಫುಲ್ ಎಣ್ಣೆ ಎಲ್ಲ ಎಳ್ಕೊಳ್ಬೇಕು. ಹೀಗೆ ಗಟ್ಟಿಯಾಗಿ ಹಿಂಡಿ ಹಿಂಡಿ ಹೀಗೆ ಮಾಡಿದರೆ ಹಿಟ್ಟೆಲ್ಲ ಎಳ್ಕೊಳ್ತದೆ ಎಣ್ಣೆಯನ್ನು. ಹೀಗೆ ಉಂಡೆ ಕಟ್ಟುವಾಗ ಉಂಟಲ್ಲ ಹೀಗೆ ಉಂಡೆ ಬರಬೇಕು. ಅದು ಪುಡಿ ಆಗಬಾರ್ದು. ಹೀಗೆ ಉಂಡೆ ಬರಬೇಕು. ಈಗ ಪರ್ಫೆಕ್ಟ್ ಆಯಿತು. ಇನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡುವ. ನೋಡಿ ಹಿಟ್ಟೆಲ್ಲ ರೆಡಿ ಆಯಿತು. ನೋಡಿ ಹೀಗಿರಬೇಕು. ಇಷ್ಟು ಸಾಫ್ಟಾಗಿ ಒಳ್ಳೆದು ನಾದಬೇಕು. ಇದನ್ನು ಎಲ್ಲ ಹಿಟ್ಟು ರೆಡಿ ಆಯಿತು. ಈಗ ಇದನ್ನು ಒಂಚೂರು ಬಾಯಿ ಮುಚ್ಚಿಡ್ತೇನೆ. ಆವಾಗ ತನಕ ನಾನು ಹೇಗೆ ಎಣ್ಣೆ ಎಂತ ಮಾಡೋದು ಅಂತ ಹೇಳ್ತೇನೆ. ಇನ್ನು ಲಟ್ಟಿಸೋದು ನೋಡಿ ಇಷ್ಟು ಹೀಗೆ ಬರಬೇಕು ಹಿಟ್ಟು. ನಾವು ನಾದಿದಷ್ಟು ಉಂಟಲ್ಲ ಒಳ್ಳೇದು ಬರ್ತದೆ ಹಿಟ್ಟು. ಟೈಟ್ ಸಲ್ಲ ಗಟ್ಟಿ ದೋಸೆ ಮಾಡಬಾರ್ದು. ನಾವು ಪೂರಿ ಹಿಟ್ಟು ಹೇಗೆ ಲಟ್ಟಿಸ್ತೇವೆ ಹಾಗೆ ಲಟ್ಟಿಸಿದ್ರೆ ಆಯಿತು. ನಾದಿದ್ರೆ ಆಯಿತು ಹಿಟ್ಟು ಪೂರಿ ಹಿಟ್ಟಿನಷ್ಟು. ಬಾಯಿ ಮುಚ್ಚಿಡ್ತೇನೆ. ಈಗ ಒಂದೊಂದು ಸಣ್ಣ ಸಣ್ಣ ಉಂಡೆ ಮಾಡಿ ಹಿಡ್ಕೊಳ್ತೇನೆ. ಹೀಗೇನೆ ಹಿಡ್ಕೊಂಡು ಉಂಟಲ್ಲ ಹೀಗೆ ಕೈಯಲ್ಲಿ ಪ್ರೆಸ್ ಮಾಡಿ ಉಂಟಲ್ಲ ಹೀಗೆ ಸ್ಪ್ರೆಡ್ ಮಾಡಿದರೆ ಆಯಿತು. ದಪ್ಪಲ್ಲ, ಸ್ವಲ್ಪ ತೆಳು ಥರ ಮಾಡಿ ಎಣ್ಣೆಗೆ ಬಿಟ್ಟರೆ ಆಯಿತು. ಇದು ಮಾತ್ರ ಲೋ ಫ್ಲೇಮಲ್ಲಿ ಇದು ಕಾಯಿಸಬೇಕು, ಫ್ರೈ ಮಾಡಬೇಕಾಯ್ತಾ. ಸ್ವಲ್ಪ ನಾನು ಮಾಡಿಟ್ಕೊಳ್ತೇನೆ ಮತ್ತು ಫ್ರೈ ಮಾಡ್ತೇನೆ ಒಟ್ಟಿಗೆ. ನಿಮಗೆ ಯಾವ ಶೇಪಲ್ಲಿ ಬೇಕು ಅಷ್ಟು ಆ ಶೇಪಲ್ಲಿ ಇದು ಮಾಡಿ. ಸಣ್ಣದು ಬೇಕಾದರೆ ಸಣ್ಣದು, ದೊಡ್ಡದು ಬೇಕಾದರೆ ದೊಡ್ಡದು. ನೋಡಿ ಎಣ್ಣೆ ಬಿಸಿಗಿಟ್ಟೆ, ತೆಂಗಿನ ಎಣ್ಣೆನೇ ಹಾಕ್ಕೊಂಡೆ. ಎಣ್ಣೆ ಬಿಸಿಗಿಟ್ಟೆ. ನೀವು ಯಾವುದು ಬೇಕಾದರೂ ಕುಕ್ಕಿಂಗ್ ಆಯಿಲ್ ಹಾಕ್ಬೋದು. ಈಗ ನಾನು ಒಂದೊಂದನ್ನು ಹೀಗೆ ಬಿಡ್ತಾ ಹೋಗ್ತೇನೆ.
ನೋಡಿ ನಿಪ್ಪಟ್ಟು ಹೀಗೆ ನಾನು ಹಾಕ್ತೇವೆಲ್ಲ ಹಾಕುವಾಗ ಉಂಟಲ್ಲ ಉಬ್ಬಿ ಬರಬಾರ್ದು. ನೋಡಿ ಎಷ್ಟು ಗರಿ ಗರಿ ಆಯಿತು ನೋಡಿ, ಹೀಗೆ ಬರಬೇಕು. ಹೀಗೆ ಬಂದರೆ ಮಾತ್ರ ಇದನ್ನು ನಿಪ್ಪಟ್ಟು ಅಂತ ಹೇಳೋದು. ಉಬ್ಬಿ ಬಂದರೆ ಎಲ್ಲ ಪೂರಿ ಥರ ಎಲ್ಲ ಆಗ್ತದೆ, ಉಬ್ಬಿ ಬರಬಾರ್ದು. ಪರ್ಫೆಕ್ಟ್ ಆಗಿದೆ, ಬಂದಿದೆ, ಹಾಗೆ ನಿಪ್ಪಟ್ಟು ಥರನೇ ಬಂದಿದೆ. ಲೋ ಫ್ಲೇಮಲ್ಲೇ ಇದು ಮಾಡಿ, ಮೀಡಿಯಂ ಫ್ಲೇಮ್ ಸಾಕು ಇದಕ್ಕೆ. ಮತ್ತು ಫಾಸ್ಟ್ ಇಟ್ಟರೆ ಉಂಟಲ್ಲ ಬೇಗ ಕರುತ್ತದೆ, ಮೇಲ್ಗಡೆ ಇದಾಗ್ತದೆ, ಕ್ರಿಸ್ಪಿ ಬರ್ತದೆ, ಒಳಗಡೆ ಬೇಯುವುದಿಲ್ಲ. ಈಗ ಇದಾಯಿತು, ನಾನು ತೆಗಿತೇನೆ. ಇದೆಲ್ಲ ಆದಮೇಲೆ ಸಿಗ್ತೇನೆ ನಿಮಗೆ. ಹಿಟ್ಟನ್ನು ಉಂಟಲ್ಲ ಓಪನ್ ಮಾಡಿಡಬೇಡಿ, ಓಪನ್ ಮಾಡಿಟ್ರೆ ಬೇಗ ಅದು ಡ್ರೈ ಆಗ್ತದೆ. ಅಕ್ಕಿ ಹಿಟ್ಟಲ್ಲ ಹೀಗೆ ಕೈಯಲ್ಲಿ ಉಂಟಲ್ಲ ಪಟ ಪಟ ಆಗ್ತದೆ ಇದು. ಕೈಯಲ್ಲಿ ಹೀಗೆ ಸ್ವಲ್ಪ ಪ್ರೆಸ್ ಮಾಡಿದರೆ ಇದು ಹೀಗೆ ಹೀಗೆ ಪ್ರೆಸ್ ಮಾಡಿ ಉಂಟಲ್ಲ ಒಡಿಬಾರ್ದು. ಹೀಗೆ ಪ್ರೆಸ್ ಮಾಡಿ ಉಂಟಲ್ಲ ಹೀಗೆ ಬಿಟ್ಟರೆ ಆಯಿತು, ಫಾಸ್ಟ್ ಆಗ್ತದೆ. ಕ್ರಿಸ್ಪಿಯಾಗಿ ಬರ್ತದೆ ಮಾತ್ರ, ಟೇಸ್ಟ್ ಇರ್ತದೆ. ಒಂಥರ ಬೆಣ್ಣೆ ತಿಂದ ಹಾಗೆ ಆಗ್ತದೆ, ಒಂಥರ ಕರು ಕರು ಒಳ್ಳೆದಾಗ್ತದೆ. ನೀವು ಸಹ ಹೀಗೇನೆ ಮಕ್ಕಳಿಗೆಲ್ಲ ಸಾಯಂಕಾಲ ಸ್ಕೂಲಿಂದ ಬರುವಾಗೆಲ್ಲ ಸ್ನ್ಯಾಕ್ಸ್ ಬಿಸಿ ಬಿಸಿ ಮಾಡಿಟ್ರೆ ಮಕ್ಕಳು ಮತ್ತೆ ಬೇಕರಿದ್ದು ಕೇಳಲಿಕ್ಕೇನು ಇಷ್ಟಪಡೋದಿಲ್ಲ, ಅಷ್ಟು ಇಷ್ಟಪಟ್ಟು ತಿಂತಾರೆ. ನೋಡಿ ಎಲ್ಲ ಆಯಿತು. ನನ್ನ ಮಗಳಿಗೆ ಸಣ್ಣ ಸಣ್ಣ ನಿಪ್ಪಟ್ಟು ಮಾಡಿದೆ, ಅವಳಿಗೆ ಖುಷಿ ಆಗ್ತದೆ. ನಿಮ್ಮ ಮಕ್ಕಳಿಗೆ ಸಹ ಹಾಗೇನೆ ಸಣ್ಣ ಸಣ್ಣದೆಂತಾದ್ರೂ ಒಂದು ದೊಡ್ಡ ದೊಡ್ಡ ನಿಪ್ಪಟ್ಟಿರುವಾಗ ಸ್ವಲ್ಪ ಸಣ್ಣ ಸಣ್ಣ ನಿಪ್ಪಟ್ಟು ಮಾಡಿದರೆ ಸಹ ಮಕ್ಕಳಿಗೆ ಸಹ ಖುಷಿ ಆಗ್ತದೆ. ಪುಟಾಣಿ ನಿಪ್ಪಟ್ಟು ಅಂತ ಕೊಟ್ಟರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಾನು ಮತ್ತೆ ಎಲ್ಲ ಲಾಸ್ಟಿಗೆ ಸರ್ವ್ ಮಾಡುವಾಗ ನಿಮಗೆ ಸಿಗ್ತೇನೆ. ನೋಡಿ ನಿಮ್ಮೆದುರಿಗೆ ಕಟ್ ಮಾಡ್ತೇನೆ. ನೋಡಿ ಎಷ್ಟು ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ. ಮತ್ತು ಅಷ್ಟೇ ಬಾಯಲ್ಲಿಟ್ಟರೆ ಕರಗ್ತದಲ್ಲ ಆ ಥರ ಉಂಟು, ತುಂಬ ಒಳ್ಳೆಯದಾಗಿದೆ. ಮತ್ತೆಲ್ಲ ಫ್ಲೇವರ್ಸ್ ಬರ್ತದೆ ಬಾಯಲ್ಲಿ ಹಾಕುವಾಗ. ಮತ್ತೆಂತ ಗೊತ್ತುಂಟ, ಇದು ಈವ್ನಿಂಗ್ ಸ್ನ್ಯಾಕ್ಸ್ ಕಾಫಿ ಟೀಗೆಲ್ಲ ಒಳ್ಳೆಯದಾಗ್ತದೆ. ಮತ್ತು ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಇದು ಉಂಟಲ್ಲ, ಫ್ರೂಟ್ಸ್ ಎಲ್ಲ ಕೊಡ್ತೇವೆ, ಜಂಕ್ ಫುಡ್ ಎಲ್ಲ ಇಲ್ಲಲ್ಲ ಸ್ಕೂಲಿಗೆಲ್ಲ. ಅದರ ಬದಲು ಮನೆಯಲ್ಲೇ ಮಾಡಿದ್ದು ಇದನ್ನು ಕೊಟ್ಟರೆ ಸಾಯಂಕಾಲ ಮಕ್ಕಳು ಬರುವಾಗ ಬಸ್ಸಲ್ಲಿ ತಿಂದ್ಕೊಂಡು ಬರ್ತಾರೆ. ಹಾಗೆ ನೀವು ಸಹ ಹೀಗೆ ಮನೆಯಲ್ಲಿ ಮಾಡಿ ಮಕ್ಕಳಿಗೆಲ್ಲ ಕೊಡಿ. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.